ಏನು ಮಾಡೋದು? ಕೇಳಿಲ್ಲ ಅಂದರೆ ವಾಪಸ್ ಹೇಳಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಬರೀ ಊಟ ಹಾಕೋದೇನು ನಾವು? ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರಲ್ಲ, ನಿನ್ನ ಹೆಣ ಎತ್ತಲಿ ಇವತ್ತು ಊಟನೇ ಇಲ್ಲ ನಿನಗಂತ. ಅವ ಕೇಳಲಾರ್ದಕ್ಕಾಗಿ ಅಂತಿರ್ತಾರ ಹಂಗೆ. ಕೈಲಾಸದಲ್ಲಿ ಕಳವಿ ನಾರಾಯಣ ಗೌಡರು ಕಾಶಿಯಾತ್ರೆಯನ್ನು ತೀರಿಸಿಕೊಂಡು ಶಿವಸನ್ನಿಧಾನಕ್ಕೆ ಬರುವ ಸಮಯದೊಳಗೆ ಭರಮದೇವನ ಸ್ತುತಿ, ಭರಮದೇವನ ಗೌರವದ ವಾಣಿ, ಭರಮದೇವನಿಗೆ ಸಕಲ ದೇವತೆಗಳು ಹೊಗಳುವುದನ್ನು ಇವನಿಗೆ ಆಗಿ ಬರಲಿಲ್ಲ. ಆತ ವಿಚಾರ ಮಾಡಿ ಶಿವನಿಗೆ ಮರಳುಗೊಳಿಸ್ತಾನೆ. ಎಂಥ ಶಬ್ದ ಅಂತ ನಾವು, ಹೇ ದೇವಾದಿದೇವನೇ, ಜಗದೊಡೆಯನೇ, ವಿಶ್ವನಾಥನೇ, ದೇವತೆಗಳಲ್ಲಿ ಅಗ್ರಗಣ್ಯ, ನಿನ್ನ ಮುಂದೆ ಮತ್ಯಾವ ದೇವತೆಗಳು ಸಹಿತ ಇಲ್ಲ ಅಂದ ಬಳಿಕ ನನ್ನ ಮನಸ್ಸಿಗೆ ಇಷ್ಟು ನೋವನ್ನುಂಟು ಮಾಡಿದೆ. ಪೂಜೆಯನ್ನು ಮಾಡಿಕೊಳ್ಳು ಬ್ಯಾಡ ಅನ್ನೋದಿಲ್ಲ ನಾನು. ಆದರೆ ಇಂಥವ್ರ ಕೈಲೇ ಪೂಜೆ ಆಗಬಾರ್ದು ಅಂಥೇಳಿ ಜಗತ್ತನ್ನು ಕೂಗ್ತಾ ಇದೆ. ಬಳಿಕ ಕೆಲವೊಂದೆಲ್ಲ ಅಪಶಕಣದ ವಿಷಯಗಳು, ತುಂಬಿದ ಮನೆ ಮುಂದೆ ಕುಳ್ಬಾನ, ತುಂಬಿ ಫಲವತ್ತವಾಗಿ ಬೆಳೆಯುವಂಥ ಹೊಲದೊಳಗೆ ಒಣಗಿದ ಮರ ಅಥವಾ ನಿಮ್ಮಂಗ ಸಲ್ಲು ಗಿಡ. ಮೂರನೇದ್ದೇನಪ್ಪ ಅಂತಂದರೆ ಬಂಜೆಯರ ಮುಖ ಬೆಳಗ್ಗೆ ಎದ್ದ ಕೂಡಲೇ ನೋಡಬಾರದಂತ. ಅಂಥವರಿಂದ ನೀನು ಪ್ರಾತಃ ಕಾಲದಲ್ಲಿ ಅವನೇ ತಂದಂಥ ಪೂಜೆ ಪುನಸ್ಕಾರಗಳು ನಡೀತಾವಂತಂದರೆ ಇದು ನನ್ನ ಮನಸ್ಸಿಗೆ ಒಪ್ಪಲ್ಲ. ನಾನಷ್ಟೇ ಅಲ್ಲ, ಎಲ್ಲ ದೇವತೆಗಳಿಗೂ ಕೂಡ ವೀಕ್ಷಿಸಿ ನೋಡಿ ಸ್ವಾಮಿ ಅಂದ. ಅದನ್ನು ಈಗೇ ಅದು ತನಬೇಡ್ರಿ, ಇದು ಅವಾಗಿನ ಹಿಡ್ಕೊಂಡಾದೆ. ಇಲ್ಲಿ ಕೆಳಗದಂತ ತನಬೇಡ್ರಿ, 14 ಲೋಕಗಳಲ್ಲಿ ನಡೀತಕ್ಕಂಥ ಜೀವಿಗಳ ಜೀವನದಲ್ಲಿ ಇದು ಇದ್ದುದ್ದ ಶೇರ್ಕಿ ಬರಲಾರದು. ಅಲ್ಲಿಯೂ ಸಹಿತ ನಾವು ಇಲ್ಲಿ ಅವರು ದೇವರಾದರಲ್ಲ, ಆಶ್ಚರ್ಯ ಅನ್ನಿಸ್ತದಲ್ರಿ. ದೇವಸಭೆಯೆಲ್ಲ ಶಾಂತ ಆತು. ಯಾರ ನಾಲಿಗಿಂದನೂ ಕೂಡ ಒಂದು ಶಬ್ದ ಹೊರಗಡೆ ಬರಕ್ಕೆ ಸಾಧ್ಯನೇ ಇಲ್ಲ. ಮೌನ ಆಗಿಬಿಡ್ತು ಶಿವಸಭೆಯಲ್ಲ. ಆ ಮಾತಿನ ಅರ್ಥವನ್ನು ದೇವಲೋಕದೊಳಗೆ ಯಾರಿಗೂ ಕೂಡ ಚುಚ್ಚಲಿಲ್ಲ, ಗಾಯ ಮಾಡಲಿಲ್ಲ, ಮನಸ್ತಾಪ ಮಾಡಲಿಲ್ಲ. ಇದರಲ್ಲಿ ಯಾವ ಕಡಿಮೆ ಅದಾನ ಅವನಿಗೆ ನೋವಾಗ್ತದೆ. ನೋಡಿರ್ಬೇಕಾರೆ ನೀವೆಲ್ಲ, ಮನುಷ್ಯ ಕಾಲಿನಿಂದ ಸ್ವಲ್ಪ ಹೆಳವಿದ್ದ ಅಂದ್ರೆ, ಈಗ ಪ್ರವಚನದಾಗ ಮಾತಾಡ್ಲಿಕ್ಕೆ ಬಹಳ ಭಯ ಬರ್ಲಿಕ್ಕತ್ತದ್ರಿ. ಯಾಕಂದರೆ ಮೊನ್ನೊಬ್ಬರು ಸ್ವಾಮಿಗಳು ಒಂದು ಪ್ರವಚನ ಮಾಡಿದರು. ಕುಂಟನಿಗೆ ಕುಂಟನ ಬೇಕು, ಮತ್ತೇನನ್ಬೇಕು ಹೇಳ್ರಿ ಶ್ರೀಧರ, ಏನನ್ಬೇಕು ಹೇಳ್ರಿ ನೋಡು. ಆ ಬಳಿಕ ಕಣ್ಣಿಲ್ಲದವ್ರಿಗೆ ಕುರುಡನ ಅನ್ಬೇಕಲ್ಲ. ಇವು ಎರಡು ಶಬ್ದ ಅವರು ಒಂದು ಉದಾಹರಣೆ ಬಳಸ್ತಾ ಇದ್ರು ಪ್ರವಚನದೊಳಗೆ. ಅಂದರೆ ಎರಡು ಕಣ್ಣು ಕೈಕಾಲುಗಳಿದ್ದವರ ಜ್ಞಾನ ಎಷ್ಟು, ಕಣ್ಣು ಮತ್ತು ಕಾಲಿಲ್ಲದವರ ಎಂಥ ಜ್ಞಾನ ಅಂತ ಅವ್ರ ಬಗ್ಗೆ ಒಂದು ಕಥೆಯನ್ನು ಹೇಳಕತ್ತಿದ್ರು ಗುರುಗಳು. ಅದರಾಗ ಒಬ್ಬ ಪತ್ರಕಾರ ಶಾಣೆ ಇದ್ದವ, ಗುರುಗಳಿಗೆ ಒಂದು ಮೊಬೈಲ್ದೊಳಗೆ ವಾಟ್ಸಪ್ ಮಾಡಿಬಿಟ್ಟ. ಸಮಾಜ ತಿದ್ದುವವರು, ಜ್ಞಾನ ಪ್ರಬೋಧನ ಮಾಡೋವರು, ಧರ್ಮ ಜಾಗೃತಿ ಮಾಡೋವರು ನಿಮ್ಮಂಥವರ ಬಾಯಿಂದ ಇಂಥ ಶಬ್ದಗಳು ಬಳಕೆ ಮಾಡಬಾರ್ದು ಅಂತ.
ಇನ್ನು ಬಳಸೋದೇನು ಹೇಳ್ರಿ. ಆದರೆ ಇದಕ್ಕಿಂತಲೂ ಸ್ವಲ್ಪ ಅವರಿಗೆ ಸೂಕ್ಷ್ಮದೊಂದು ಶಬ್ದದ ಬಸವಣ್ಣವರೊಂದು ವಚನ ಬರೀತಾರೆ. ಏನು ಬರೀತಾರಂದರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ. ಎರಡನೇದು, ಮತ್ತೊಂದು ನೋಡದಂತೆ ಕುರುಡನನ್ನಾಗಿ ಮಾಡು, ಇನ್ನೊಂದು ಕೇಳದಂತೆ ಕಿವುಡ ಮಾಡು ಅಂತವರು ಹಿಂಗೆ ಸಂಗಮನಾಥನಲ್ಲಿ ಮೊರೆಯಿಟ್ಟು, ಹೆಳವ ಅಂದರೆ ಕುಂಟು ಮಾಡು. ಕುಂಟ ಅಂದ್ರೆ ಏನು? ಧರ್ಮದ ದಾರಿಯನ್ನು ಬಿಟ್ಟು ಅಧರ್ಮದ ಕಡೆ ನಡೆದಿದ್ಯಾ ಅಂದರೆ ನನಗೆ ಎರಡೂ ಕಾಲಗಳಿಲ್ಲದಂಗೆ ಮಾಡಪ್ಪ. ಬಳಿಕ ಸತ್ಯವಾದ ವಸ್ತು ದರ್ಶನ, ಬಳಿಕ ಈ ಜಗತ್ತಿನ ಸಮಾಜದ ಧರ್ಮದ ಕಾರ್ಯ ಮಾಡಲಿಕ್ಕೆ ಕಣ್ಣುಗಳೇ ಉಪಯೋಗ ಆಗಬೇಕೇ ವಿನಃ ಇನ್ನೊಂದು ವಸ್ತುವನ್ನು ನೋಡಕತ್ತಿದ್ದೆ ಅಂತಂದ್ರೆ ನನಗೆ ಕುರುಡು ಮಾಡಪ್ಪ, ಅಂಧಕನ ಮಾಡು ಅಂತ ಕೇಳ್ಕೋತಾರವ್ರು. ಬಳಿಕ ಈ ಕಿವಿಯೊಳಗೆ ಕೊಟ್ಟಿದ್ದೆ ಅದಕ್ಕಪ್ಪ ಶಬ್ದಜ್ಞಾನ ಮಾಡ್ಕೊಳಕ್ಕೆ. ಆ ಕಿವಿಯಾಗ ಅನ್ಯ ಶಬ್ದ. ಒಬ್ಬೊಬ್ಬರೆಲ್ಲರಿಗೂ ಗಾಡಿ ಸಂಧ್ಯಾಗ ನಿಂತು ಸುಳು ಹಿಡಿತಾರೆ ನೋಡ್ರಿ. ನಿಮ್ಮ ಕಡೆ ಇರ್ಲಿಕ್ಕಿಲ್ಲ, ಆ ಕಡೆ ಹೇಳ್ತೀನಿ ನಾ, ಇಂಥವು ಮಾಡಬಾರ್ದಂತ ಅವ್ರು ಹೇಳ್ಯಾರ. ಅದು ಇಷ್ಟು ಸೂಕ್ಷ್ಮ ಕಾಲ ಬಂದದ್ರಿ. ಸ್ವಲ್ಪ ಬಳಕೆಯಲ್ಲಿರುವಂಥ ಶಬ್ದಗಳೇ ಸ್ವಲ್ಪ ಏನಾದರೂ ಹೋಯಿತು ಅಂತಂದರೆ ನಮ್ಮಂಥವ್ರನ್ನ ಅಲ್ಲಿ ಕ್ಷಮಾ ಕೇಳಕ್ಕೆ ಕರೆಯಕ್ಕೆ ಶುರು ಮಾಡ್ಯಾರ ಈಗ ರೀ. ಇದು ನಿಮ್ಮ ಕಡೆಯಿಂದ ಹೋಗ್ಯದಂತ ಅನ್ಬೇಕಂತ ಅವ್ರು ಸಾವಿರಾರು ತಪ್ಪು ಮಾಡೋವಲ್ಲ. ಯಾಕೆ ಸಜ್ಜನರು 100 ಒಂದು ತಪ್ಪು ಮಾಡಿದ ಅಂತಂದ್ರೆ ಅದಕ್ಕೆ ಒಪ್ಪುಕೊಳ್ಳಕ್ಕೆ ತಯಾರಿಲ್ಲ ಸಮಾಜ. ಅದಕ್ಕೆ ನಾವು ಇನ್ನೇನು ಪುರಾಣ ಹೇಳಬೇಕು ಬಿಡಬೇಕು ಅಂತ ನಮಗೂ ಒಳಗೆ ಎದಿಗುಡಗಾಗ್ಯದಪ್ಪ. ಅಲ್ಲ, ಎಷ್ಟು ಶಬ್ದಗಳು ಎಚ್ಚರಿಕೆಯಿಂದ ಬಳಸಬೇಕೇಳಿ ಹೋಗ್ತಿರ್ತಾವೆ ಒಂದೊಂದು ಅಕಲ್ಪಿಕವಾಗಿ. ಅದನ್ನು ಬಳಸಬಾರ್ದಂತೇನು ಇರುವುದಿಲ್ಲ. ಅದಕ್ಕಿಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಯಾರು ಹೆಂಗದಾರ ಅವ್ರ ಬಗ್ಗೆ ಶಬ್ದ ಅವಹೇಳನ ಆಯಿತಂದ್ರೆ ಮನುಷ್ಯಗೆ ನೋವಾಗ್ತದೆ. ಕಣ್ಣಿದ್ದವ್ರು ಕಣ್ಣಿಲ್ಲದಾರ್ದವ್ರಿಗೆ ಸ್ವಲ್ಪ ಅವೇನು ನಿಮ್ಮ ಕಡೆ ಏನಂತೀರಿ, ನಮ್ಮ ಕಡೆ ಆಶಿ ಮಾತಂತಾರೆ. ಮಾತಾಡೋದೆಲ್ಲ ಅವರಿಗೆ ಖರೆ, ಯಾರ ಮೇಲಾರೆ ಹಾಕಿ ಮಾತಾಡೋದು. ಅದಕ್ಕೆ ಪಂಚೀಕರಣದೊಳಗೆ ಉಪೋದ್ಘಾತ ಅಂತ ಕರೀತಾರೆ. ಮಜ್ಗಿ ಬೇಕಾಗಿದ್ದ ಹೆಣ್ಮಗಳು ಕೈಯಾಗ ತೆಂಬಿ ಹಿಡ್ಕೊಂಡು ಮಜ್ಗಿ ಮಾಡೋಕ್ಕೆ ಮನೆ ಮುಂದೆ ಹೊಂಟಿಳಂತ. ಆಕಿನ ಮನೆಗೆ ಹೊಂಟಿಳಿಕೆ, ಆದರೆ ಮುಂದಿನ ಮನೆ ಸುದ್ದಿ ಹೇಳದಂತಕಿ ಎಲ್ಲಿ ಹೊಂಟಿ ಗಡಿಗೆ ತೊಗೊಂಡಂತ ಕೇಳಿದ್ಲಿಕ್ಕೆ ಆ ಸಂಘವು ಮಜ್ಗಿ ಮಾಡ್ತಾಳಂತ ತರಾಕ್ ಹೊಂಟೀನಿ ಅಂತಂದ್ಲು. ಅಲ್ಲಿಗೆ ಹೋಗ್ತಾಟ್ ದೂರ ನಾನಾ ಮಾಡಕತ್ತೀನಿ ಬಾ ಅಂತಂದಳಂತ. ಹೋಗುದ್ರೆ ಅಲ್ಲಿಗೆ. ಇದಕ್ಕೆ ಉಪೋದ್ಘಾತ ಅಂತ ಕರಿತಿರ್ತಾರೆ. ತಾಯಿ ತಂದಿಗಳೇ, ಭರಮದೇವನಿಗೆ ಆಡಿದ ಮಾತನ್ನು ಗುರುತಾತವನಿಗೆ. ನನ್ನ ನೋಡಿನ ಈ ರೀತಿಯಾಗಿ ಮಾತಾಡ್ತಾನಂತೇಳಿ ಮನುಷ್ಯನೊಳಗನ್ನ ಅವ ನಂದ್ಕೊಳ್ತಾನೆ. ಮುಂದೇನಾತು, ಶಿವನಿಗೂ ಸಹಿತ ಏನು ಮಾತಾಡ್ಲಾರ್ತಕ್ಕಂಥ ಶಬ್ದನ ಹೊರಡುವಲ್ಲ. ಇವಕ್ಕೆ ಧರ್ಮ ಸಂಕಟ ಅಂತ ಕರಿತಿರ್ತಾರೆ. ನಮ್ಮ ಪ್ರಪಂಚ ಸಂಕಟ ಬೇರೆ, ಸಮಾಜ ಸಂಕಟ ಬೇರೆ, ರಾಜ್ಯ ಸಂಕಟ ಬೇರೆ, ವ್ಯವಹಾರ ಉದ್ಯೋಗಗಳ ಸಂಕಟ ಬೇರೆ. ಆ ಬಳಿಕ ಧರ್ಮ ಸಂಕಟನೂ ಕೂಡ ಬರುತ್ತಾವೆ. ದಶರಥಗೆ ಬತ್ತಲ್ಲ, ಈ ಹೆಂಡತಿ ರಾಮ ಹೊರಗೆ ಹಾಕಂದ್ಲು, ಆ ಹೆಂಡತಿ ಪಟ್ಟಾಭಿಷೇಕ ಮಾಡಂದಳು. ಯಾರು ಕೇಳಬೇಕಪ್ಪ? ಯಾರು ಕೇಳಬೇಕು? ಹಿಂಗೆ ಪ್ರಸಂಗ ಬರ್ತಾವೆ. ಹಾಗಾಗಿ ಶಿವನು ಕೂಡ ಭರಮದೇವನಿಗಂದಂತ ಇಷ್ಟೆಲ್ಲ ಇಡೀ ದೇವಲೋಕದ ದೇವತೆಗಳಿಗೆಲ್ಲ ಶಬ್ದನ್ನು ಮುಟ್ಟಿದೆ. ಬಂಜೇರ ಕಡೆಯಿಂದ ಪೂಜಾ ಮಾಡಿಕೊಳ್ಳಿಕ್ಕೆ ಯೋಗ್ಯವಲ್ಲ ಅಂತಂದ ಬಳಿಕ, ಭರಮ ಇನ್ಮೇಲೆ ನನ್ನ ಪೂಜೆ ನೀನು ಮಾಡದಿರು. ನೀನು ಚಂದನಗಿರಿಗೆ ತೆರಳು, ಪ್ರಜೆಪಾಲನ ಮಾಡು, ಸದ್ಧರ್ಮದಿಂದ ರಾಜಾಳು, ಸತಿಪತಿಗಳೊಂದಾಗಿ ಲೋಕಹಿತವನ್ನು ಬಯಸ್ತಾ ಸಂತೋಷವಾಗಿರೋಪ, ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ದ. ಆದರೆ ಇವನಿಗೆ ಸಮಾಧಾನ ಆಗಬೇಕಲ್ಲ. ಆಗ್ತದೇನಪ್ಪ? ಗಬೈಗಳಾಗ್ತದೇನ್ರಿ? ಆಗಲ್ಲ. ಈಗ ನೀವು ಹಾಡಾಕತ್ತೀರಿ, ಬಾರ್ಸಕತ್ತೀರಿ, ನೀವು ಬ್ಯಾಡ ಸರಿ ಮತ್ತೊಬ್ಬರ್ಲಿ ಅಂದ್ರೆ ನಾಳೆಗೆ ನೀವು ಯಾಕೆ ಬರ್ಲಿಕ್ಕೋತೀರಿ? ಇಲ್ಲಿ ನಿಮ್ಮ ಗಬಾಳ ಕಟ್ಕೊಂಡು ಒತ್ತ ಬಿಡ್ತೀರಿ ನೀವು ಊರಿಗೆ. ಇದು ಸಾಮಾನ್ಯ, ಅದು ಬಹಳ ವಿಶೇಷ. ಆ ಬಳಿಕ ಭರಮದೇವನಿಗೆ ಅತ್ಯಂತ ನೋವಾತು, ಮುಖ ಬತ್ತಿತ್ತು.
ಬಣ್ಣೆಲ್ಲ ಕಪ್ಪಾತು, ಪರವಾಗಿಲ್ಲ ಭಗವಂತ, ನಿನ್ನ ಆಜ್ಞೆನೇ ನಾವು ಸ್ವೀಕಾರ ಮಾಡೋದೇ ಧರ್ಮ ಅಂತ ಕೈಲಾಸ ಬಿಟ್ಟು ಚಂದನಗಿರಿಗೆ ಬರುತ್ತಾ ಇದ್ದಾನೆ. ಧರ್ಮಪತ್ನಿ ಪತಿವ್ರತ ಶಿರೋಮಣಿ ನಿತ್ಯದಲ್ಲಿ ಪತಿದೇವ ಪೂಜಾ ಮಾಡಿ ಬರುವಂಥ ಸಮಯನೇ ಕಾಯ್ತಾ ಇದ್ಲಿಕ್ಕೆ. ಒಂದು ಮಾತು ನಿಮಗೆ ಹೇಳ್ತೀನಿ, ಅವ ತಿಳಿವಂಗೆ, ಮನೆ ಮಾಲಕರು ಹೊರಗಡೆ ಹೋದಾಗ ನೀವು ಹೆಂಗಿರಬೇಕು ಅಂತಂದ್ರೆ ಅವ್ರ ದಾರಿನೇ ಕಾಯ್ಕೋತಿರ್ಬೇಕಂತ. ಅಂದ್ರೆ ಏನು ಅಡವಿಗಡೆ ಹೋಗ್ಬಿಡತ್ತೆ ನಾ ಮುತ್ತಿ ಅಂದ್ರಿ, ಮತ್ತು ಅವು ಹಿಂಗೂ ಪ್ರಶ್ನೆ ಬರ್ತಿರ್ತಾವೆ, ಬಳಿಕ ಏನು ಮನೆ ಕೆಲಸ ಮಾಡಿಬಿಡಂತೀರಿ ಏನಂತ. ಅದು ಸ್ತ್ರೀ ಧರ್ಮದ ಸಂಸ್ಕೃತಿ. ಪತಿ ಹೊರಗಿಂದ ಬರುವ ದಾರಿ ಕಾಯ್ಬೇಕಂತ, ಅವರು ಬರುವಾಗ ಅವರಿಗೆ ನೀರು ತುಂಬಿ ಕೊಡಬೇಕಂತ, ಅವರಿಗೆ ಆಸನ ಕೊಡಿಸ್ಬೇಕಂತ. ಆ ಬಳಿಕ ಗಂಡ ಮನೆಯಾಗ ಬರೋ ತನಕ ಹೆಣ್ಮಕ್ಕಳು ಎಂದು ಕೂತ್ಕೊಂಡು ನೋಡಬಾರದು ಅಂತ ಮನುಶಾಸ್ತ್ರ ಹೇಳ್ತದ. ಮನುಶಾಸ್ತ್ರ ಹೇಳ್ತದ. ಆ ಬಳಿಕ ಪತಿ ಹೊರಗಿಂದ ಬರೋ ಮುಂದೆ ಎರಡೂ ಕೈಲಿ ತಲೆ ಹರ್ಕೋಬಾರ್ದತ್ರಿ. ಈಗೇನು ಹಂಗೆ ಮಾಡಲಿಕ್ಕಿಲ್ಲ. ಆಗೇನು ಸೌಲಭ್ಯ ಇದ್ದಿತ್ತಿಲ್ಲ, ಶ್ಯಾಂಪು ಸುಡುಗಾಡ ಹಸುಗಳಕ್ಕೆ ಹೆಣ್ಮಕ್ಳಿಗೆ ಏನಾಗ್ತೀವಿ ತೋರಿಸ್ಕೋತಿದ್ವು. ಅವಾಗೀಗೇನು ನಿಮ್ಗೆ ಹಂಗಿಲ್ಲ. ಈಗೇನು ರಗಡ್ ನಮ್ಮ ಸಾಹೇಬ್ರು ಎಷ್ಟು ತಂದ್ರೆ ನಮ್ಗೆ ಹಸುಗಳಕ್ಕೆ ಅಂದ್ರೆ ಅದೇನು ಅನ್ನಬಾರ್ದು ಮಾತು. ಭಾರಿ ನಾ ಬೆಳಗಾಗೇನಿಲ್ರಿ ಈಗ ಒಂಜರ ಏನು ಮಾಡಬೇಕು, ದಾರಿ ಕಾಯ್ಬೇಕಂತ. ಇದು ಸಂಸ್ಕಾರ. ಹೆಣ್ಮಕ್ಳು ಹೊಸ್ತಲ ಮೇಲೆ ಎಂದೂ ಕೂಡಬಾರ್ದಂತ, ಒಳ್ಳ ಮೇಲೆ ಕೂಡಬಾರ್ದಂತ, ಬಿಸ್ಕಲ್ ಮೇಲೆ ಕೂಡಬಾರ್ದಂತ, ಹೀಗೆಲ್ಲ ಸಂಸ್ಕಾರ ಅದಾವ. ಆಕೆ ಏನು ಮಾಡ್ತಿದ್ದಳು, ಎಮ್ಮ ಸೂರಮ್ಮ ದೇವಿ ಪತಿದೇವನು ಪರಮಾತ್ಮನ ಪೂಜೆಯನ್ನು ಮಾಡಿಕೊಂಡು ಬರುವವರೆಗೆ ಮನೆ ಕೆಲಸ ಮಾಡೋದ್ರ ಜೊತೆಗೇನೆ ದಾಸಿಯರಿದ್ರು, ಮನೆಗೆಲ್ಲ ಮಾಡ್ತಿದ್ರು, ಎಲ್ಲ ಕಡೆ ದಕ್ಷತೆ ವಹಿಸ್ತಿದ್ಲು. ಆದರೂ ಕೂಡ ಒಂದು ಕಣ್ಣು ಮಾತ್ರ ಸದಾ ಪತಿದೇವನ ದಾರಿ ಮೇಲೆ ಇರ್ತಿತ್ತದು. ಅವರು ಬಂದ ಕೂಡಲೇ ಆ ಮಹದ್ವಾರದ ಹೊರಗಡೆ ಅವರ ಪಾದಿಗೆ ಶುದ್ಧೋದಕ ಜಲವನ್ನು ನೀಡಿ ಭಸ್ಮಾಕ್ಷತ ಹಾಕಿ ನಮಸ್ಕರಿಸಿ, ಅಂದರೆ ಪರಮಾತ್ಮನ ಸೇವೆ ಮಾಡಿ ಬರ್ತಾರಂತಂದರೆ ಅವನಿಗೆ ಆ ದೇವ ಇವರು ನನಗೆ ದೇವರು ಅಂತ ಭಾವಿಸ್ಕೊಂಡು ಮನೆಯೊಳಗೆ ಬರಮಾಡಿಕೊಳ್ತಿದ್ರು. ಹೀಗಿದ್ರೆ ಜಗಳ ಅಂದರೆ ಬಂದಿಗಿದ್ದೀತೇನ್ರಿ ಮನೆಯಾಗ? ಬರ್ತದೇನಪ್ಪ ಮತ್ತೆ? ಬರಲ್ಲ. ಇಂಥ ಸಂಸ್ಕಾರಿತ ಜಗಳ ಯಾಕೆ ಬರ್ತದೆ? ಅದು ಇಲ್ವೇ ಇಲ್ಲಿಗಿಲ್ಲ. ಅರಮನೆಯೊಳಗೆ ಬರಮಾಡಿಕೊಂಡ್ಳು. ಆದರೆ ಅಂದಿನ ಮುಖದ ಮೇಲಿರುವಂಥ ಕಳೆ ಲಕ್ಷಣ ನೋಡಿ ಸೂರಮ್ಮಳಿಗೆ ಒಂದಿಷ್ಟು ಮನಚಿಂತೆಯಾಯಿತು. ಸ್ವಾಮಿಯನ್ನು ಬಂಗಾರದ ಮಂಚದ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾಳ, ಪ್ರಭು ಚಂದನಗಿರಿಯ ಪುರದರಸ, ಎನ್ನ ಪತಿದೇವರೇ, ನಿತ್ಯದಂತೆ ನಿಮ್ಮ ಕಮಲ ಮುಖವು ಸಾಗರದೊಳಗೆ ಅರಳಿದ ಕಮಲದಂತೆ ಹೊಳಿತಾ ಇತ್ತು. ನಗೆ ಬೀರ್ತಾ ಬರ್ತಾ ಇದ್ದೀರಿ. ಇಂದು ನಿಮಗೆ ದಾರಿಯಲ್ಲಿ ಏನಾದರೂ ಕೂಡ ಅಪಶಕನವಾಯಿತಾ? ಅಥವಾ ದೇವದೇವತೆಗಳಲ್ಲಿ ಏನಾದರೂ ಕೂಡ ನಿಮ್ಮ ವಾದ ವಿವಾದ ಆತ? ಅಥವಾ ದಾರಿಯಲ್ಲಿ ಬರುವಾಗ ನಿಮ್ಗೆ ಯಾರಾದರೂ ಕೂಡ ಏನಾದರೂ ಅಲ್ಲದ ಮಾತನ್ನೇನು ಮಾತಾಡಿದ್ದರಂತ ಅನೇಕ ಮಾತುಗಳನ್ನು ಶೂರಮ್ ದೇವಿ ಪತಿದೇವನಿಗೆ ಕೇಳಿದಾಗ ಆತ ಹೇಳ್ತಾ ಇದ್ದಾನೆ, ಪತ್ನಿಗೆ ಹೇಳ್ತಾನ, ನನಗೆ ಯಾವ ದೇವರು ಕೂಡ ವಾದ ವಿವಾದ ಮಾಡಿಲ್ಲ, ಯಾರೂ ಕೂಡ ನನಗೆ ಯಾವ ಮಾತು ಕೂಡ ಮಾತಾಡಿಲ್ಲ, ಆದರೆ ಮುಖ ಯಾಕೆ ಬತ್ತಿದೆ, ಕಪ್ಪೊತ್ತಿದೆಯಲ್ಲ ಅಂದಾಗ ಅವ ಹೇಳ್ತಾನೆ, ಯಾರಿಂದಲೂ ಈ ಮುಖಕ್ಕೆ ಯಾವ ಕಾರಣವೂ ಕೂಡ ಇಲ್ಲ. ಆದರೆ ನಗರಿ ಪಟ್ಟಣದ ನಿನ್ನ ಅಣ್ಣನಾಗಿರತಕ್ಕಂಥ ಕಳಿವಿ ನಾರಾಯಣಗೌಡರು ಕಾಶಿ ಯಾತ್ರೆ ಮಾಡಿ ಬರೋ ತನಕ ನಮಗೆ ಪೂಜೆ ಮಾಡುವಂತ ನಿನ್ನನ್ನು ದಾರಿ ಎರೆದು ಕೊಟ್ಟು ದಂಪತಿ ಜೀವನದ ಮಾರ್ಗವನ್ನು ತೋರಿಸಿ ಶಿವನ ಪೂಜೆ ಕಣಿ ಮಾಡಿದ್ನಲ್ಲ, ನಾನು ಇಲ್ಲಿವರೆಗೆ ಪೂಜೆ ಮಾಡಿದೆ. ಆದರೆ ದೇವ ಪರಮೇಶ ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ನಾನು ಇಲ್ಲಿವರೆಗೆ ಎಲ್ಲ ಲೋಕಗಳಲ್ಲಿ ನನ್ನ ಆದರಾತಿಥ್ಯ ಪೂಜೆ ಪುನಸ್ಕಾರಗಳು
ಅರ್ಚನಾ ಷೋಡೋಪಚಾರದ ಪೂಜೆ, ಅಷ್ಟೋತ್ತರ ನಾಮಾವಳಿ, ಶತನಾಮಾವಳಿ, ಅನಂತ ಶ್ಲೋಕಗಳಿಂದ ನನ್ನ ಪೂಜೆ ಮಾಡ್ತಾರೆ. ಆದರೆ ನನ್ನ ಹಾಗೆ ಪೂಜೆ ಯಾರೂ ಮಾಡಿಲ್ಲ. ಇನ್ಮೇಲೆ ನನ್ನ ಮಂದಿರದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂಥೇಳಿ ದ್ವಾರಪಾಲಕರಿಗೆ ಆಜ್ಞೆ ಮಾಡಿ, ಅಂಥ ದೇವನು ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಂಥ ನಾರಾಯಣಗೌಡರಿಗೆ ಬಾಗಿಲದ ಹೊರಗೆ ನಿಲ್ಲಿಸಿದ್ರು. ಶಿವನ ಜೊತೆಯಲ್ಲಿ ನಾನೊಂದು 3 ಮಾತು ಮಾತಾಡಬೇಕಂತ ದ್ವಾರಪಾಲಕರಿಗೆ ಹೆಚ್ಚಿ ಕೇಳಿಸ್ಕೊಂಡು ಒಳಗೆ ಬಂದವರೇ ಬಹಳ ಆ ಶಬ್ದಗಳು ನನ್ನ ನಾಲಿಗೆಯಿಂದ ಯಾವ ರೀತಿಯಿಂದ ನಾನು ಹೇಳಿ ನನ್ನ ಮನಸ್ಸಿಗೆ ಅಷ್ಟು ನೋವಾಗಿದೆ. ನಾರದ ಪುರಾಣದಲ್ಲಿ ಒಂದು ಮಾತು ಬರುತ್ತದೆ, ಅಪಮಾನಕ್ಕೆ ಸಮನಾದ ಸಾವಿಲ್ಲ. ಮಾತಾಡ್ಬಿಡ್ರು, ನಿಮಗೆ ಲಗ್ನ ಮಾಡಲ್ಲ ನೋಡಿ ನಾವು ಮಾತಾಡೋರಿಗೆ ಮಾಡ್ಕೊಂಡೇ ಇರಾರಿ ಅವನು ಹೋಗು. ಏನ್ರಿ ಏನು ಹೇಳಕತ್ತೀವಿ? ನಾರಾಯಣಗೌಡರು 3 ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ಅದೇನೆಂದರೆ, ತುಂಬಿದ ಮನೆಯ ಮುಂದೆ ಕುಳ್ಬಾನ್ ನೋಡಬಾರ್ದು. ಎರಡನೇದು, ತುಂಬಿದ ಹೊಲದಲ್ಲಿ ಒಣಗಿದ ಮರ ಸಲ್ಗಿಡ ನೋಡಬಾರ್ದು. ಎರಡನೇ ಮಾತು. ಮೂರನೇದು ಏನು ಅಂತಂದರೆ, ಬೆಳಗ ಮುಂಜಾನೆ ಸೂರ್ಯ ಉದಯಕ್ಕಿಂತ ಪೂರ್ವದಲ್ಲಿ ಮಕ್ಕಳಿಲ್ಲದ ಬಂಜೆಯರ ಮುಖ ಜೀವನದಲ್ಲಿ ನೋಡಬಾರ್ದು ಅಂತ ಈ ಶಬ್ದ ಮಾತಾಡಿದ. ಅದಕ್ಕೆ ನಾನು ಸೇವಾ ಮಾಡಕತ್ತ 12 ವರ್ಷ ಆತಲ್ಲ, ನಮಗೆ ಸಂತಾನ ಇಲ್ಲದಕ್ಕಾಗಿ ನನ್ನನ್ನು ಶಿವನ ಪೂಜೆಯಿಂದ ವಂಚಿತ ಮಾಡೋ ಸಲುವಾಗಿ, ಕಡ್ಯಾಕ್ ಮಾಡೋ ಸಲುವಾಗಿ, ನನ್ನ ತೆಗೆಯಕ್ಕೆ ಸಲುವಾಗಿ ಇಂಥ ಚುಚ್ಚು ಮಾತುಗಳನ್ನು ಮಾತಾಡಿದ ಕೂಡಲೇ ದೇವ ಪರಮೇಶನು ಕೂಡ ಅಪ್ಪ ಹಿಂಗಂತಾನಲ್ಲ, ಈ ಪೂಜೆಗೆ ನೀನು ಯೋಗ್ಯನಲ್ಲ, ನೀ ಚಂದನಗಿರಿ ಪಟ್ಟಣಕ್ಕೆ ತೆರಳುವಂತ ಆಜ್ಞೆ ಮಾಡಿದ್ದಾನೆ ಅಂತ ಹೇಳಿದಾಗ ಎಮ್ಮಗೆ ಹೆಂಗಾಗಿರ್ಬೇಕು ಹೇಳ್ರಿ? ತತ್ತರಿಸಿ ಭೂಮಿಗೆ ಬಿದ್ದ ಅಯ್ಯೋ ಶಿವ ಶಿವ. ಒಡ ಹುಟ್ಟಿದ ಅಣ್ಣನು ಒಂದೇ ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದ ತಾಯಿ ತಂದೆಗಳು ತೀರಿದ ಮೇಲೆ ತಾಯಿ ತಂದೆಗಳ ಸ್ಥಾನ ತುಂಬಿ ನನ್ನನ್ನು ಬೆಳೆಸಿದಂಥ ನನ್ನ ಅಣ್ಣನು ಬಂಜೆ ಅಂತ ಕರೆದ. ಶೋರಮ್ಮ ದೇವಿ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಗಿ ಎತ್ತು ದುಡಿದಂಗ, ಬಾಡಗಿ ಎತ್ತು ದುಡಿದಂಗ, ಬಾಳೆಲೆಯ ಹಾಸುಂಡು ಬಿಸಿ ಒಗದಂಗ, ಹಾಸುಂಡು ಬಿಸಿ ಒಗದಂಗ. ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹುಟ್ಟಿ
ಅಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು ಮಾತಾಡತಾವ ಬಂಜಿ ನಿನ್ನ ಬದುಕು ಹೆರವರಿಗೆ ಬಂಜಿ ನಿನ್ನ ಬದುಕು ಹೆರವರಿಗೆ ಬಾಲಕರಿಲ್ಲದ ಬಂಜೀನಿನ ಮನೆಯಾಗ ಬಂಗಾರದ ಒಳಕಲ್ಲ ಬಂಜಿ ನಿನ್ನ ಮನಿ ಒಳಗ ಬಂಗಾರದ ಒಳ್ಳಕಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಹಾನೊಮ್ಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ ಮಹಾನೊಮ್ಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಹೆಣ್ಣಾಗ ಹುಟ್ಟುವುದಕ್ಕಿಂತ ಮಣ್ಣಾಗ ಹುಟ್ಟುವುದು ಲೇಸು ಹೆಣ್ಣಾಗ ಹುಟ್ಟುವುದಕ್ಕಿಂತ ಮಣ್ಣಾಗ ಹುಟ್ಟುವುದು ಲೇಸು ಮಣ್ಣಿನ ಮ್ಯಾಲ ಮರವಾಗಿ ಮಣ್ಣಿನ ಮ್ಯಾಲ ಮರವಾಗಿ ಹುಟ್ಟಿದಾರ ಬಂದ ಜನರಿಗೆಲ್ಲ ನರಳಾದೇನೋ ಮಣ್ಣಿನ ಮ್ಯಾಲ ಮರವಾಗಿ ಹುಟ್ಟಿದಾರ ಬಂದ ಭಕ್ತರಿಗೆಲ್ಲ ನೆರಳಾದೇನೋ ಬಂಜೀನಿನ ಮನೆ ಮುಂದ ಕಂದಾನ ಕೊಡುದೇವ ಬಂಧನ ಬಿಡಲಾರೆ ಕಂದನ ಕೊಡುದೇವ ಬಂಧನ ಬಿಡಲಾರೆ ಬಂಜಂಬೋ ಶಬ್ದ ಅಳಿಸಯ್ಯ ಬಂಜಂಬೋ ಈ ಶಬ್ದ ಬಿಡಿಸೋಗನ ಗುರುದೇವ ಬಂಜಂಬೋ ಈ ಶಬ್ದ ಅಳಿಸೋ ಬೀರಲಿಂಗೇಶ ಬಂದು ಹೋಗುವೆ ನಿನ ಗೂಡಿಗೆ ಬಂಜಂಬೋ ಈ ಶಬ್ದ ಬಿಡಿಸೋ ಬೀರಲಿಂಗಯ್ಯ ಬಂದು ಹೋಗುವೆ ನಿನ ಗೂಡಿಗೆ ಬಂಜೀನಿನ ಮನೆ ಮುಂದ ಬಂಜೀನಿನ ಮನೆ ಮುಂದ ಬಂಜೀನಿನ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜಂಬ ಶಬ್ದಲಿ ಅಳಿಸಯ್ಯ ಶಬ್ದ ಅಳಿಸೋ ಬೀರಲಿಂಗಯ್ಯ ಬಂಜ
ಜಂಬೋ ಈ ಶಬ್ದ ಬಿಡಿಸೋ ಬೀರಲಿಂಗಯ್ಯ ಎಂದು ಹೋಗುವೆನಾ ನಿನ ಕೂಡಿಗೆ ಎಂದು ಹೋಗುವೆನಾ ನಿನ ಕೂಡಿಗೆ ಬಲಕರಿಲ್ಲದ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ ಸದ್ಗುರು ಬೀರಲಿಂಗೇಶ್ವರ ईश्वर महाराज की जय। ಅರಮನೆಯೋಳು ಶೂರಮ್ಮ ದೇವಿಯು ಘನಘೋರವಾಗಿರತಕ್ಕಂಥ ದುಃಖವನ್ನು ಮಾಡುತ್ತಾಳೆ. ಹೇ ಪರಮಾತ್ಮ, ಆವ ಜನ್ಮದ ಕರ್ಮ ಇದು ನನಗಿದ್ದು ಬಂದು ತಟ್ಟಿತಯ್ಯ. ಪೂರ್ವದಲ್ಲಿ ನಾನೇನು ಗೋಹತ್ಯೆ ಮಾಡಿದ್ನೋ, ಶಿಶು ಹತ್ಯೆ ಮಾಡಿದ್ನೋ, ಬ್ರಹ್ಮಹತ್ಯೆ ಮಾಡಿದ್ನೋ ಸ್ವಾಮಿ. ನನಗೆ ಈ ರೀತಿಯಾಗಿ ಒಡ ಹುಟ್ಟಿದ ಅಣ್ಣನೇ ಬಂಜಿ ಅಂತ ಕರೆದ್ರೆ ಸಹಿಸ್ಕೊಳ್ಳಕ್ಕಾಗಲ್ಲ ಸ್ವಾಮಿ. ವೈರಾಗ್ಯ ಬಂತ್ರೇಕೆಗೆ ಸ್ವಾಮಿ, ನೀವು ಅರಮನೆಯಲ್ಲಿ ಇರಿ. ಅರಮನೆಯ ಸವಿ ಸುಖ, ಸಿರಿ ಸುಖ, ಸಂಪದ ನನಗೆ ತೃಣ ಸಮಾನ. ಏನೆಲ್ಲ ಇದ್ದು ಕೂಡ ಇಲ್ಲದಂತೆ ನನ್ನ ಬದುಕಿದೆಯಲ್ಲ. ನಾನು ಶೀಘ್ರವಾಗಿ ಕೈಲಾಸಕ್ಕೆ ಹೋಗುತ್ತೇನೆ. ಪರಶಿವನ ಕುರಿತು ತಪಸ್ಸಾಚರಣೆ ಮಾಡ್ತಾ ಇದ್ದೇನೆ. ಒಲಿದ್ರೆ ಒಳ್ಳೆಯದು, ಒಲಿಲಿಲ್ಲ ಅಂದರೆ ಅವನ ಚರಣ ಕಮಲಕ್ಕೆ ಪ್ರಾಣಾರ್ಪಣೆ ಮಾಡಿ ಬರ್ತೇನೆ ನಿರ್ಧಾರ ಮಾಡಿದ್ಲು. ಪತಿಪಾದಕ್ಕೆ ನಮಸ್ಕಾರ ಮಾಡಿ ಕೈಲಾಸಕ್ಕೆ ಬಂದು ಗಂಭೀರ ತಪಸ್ಸಾಚರಣೆ ಮಾಡ್ತಾಳೆ. ಅನ್ನ ನೀರ ತೊರೆದು ಫಲಹಾರಗಳ ಸಹಿತ ಸೇವನೆ ಮಾಡದೆ ಗಾಳಿಯನ್ನೇ ಸ್ವೀಕರಿಸಿ ತಪಸ್ಸು ಮಾಡ್ತಾಳೆ. ಅದು 12 ವರ್ಷ ಹೋತು. ಪೂಜೆ ಮಾಡಿ 12 ವರ್ಷ, ತಪಸ್ಸಿಗಾಗಿ 12 ವರ್ಷ, 24 ವರ್ಷ ಗತಿಸಿದ್ದು. ಆಕೆ ದೇಹದೊಳಗೆ ಮಾಂಸ ಮಜ್ಜೆಗಳಿಲ್ಲ, ನರನಾಡಿಗಳಿಲ್ಲ, 365 ಎಲುವಿನ ಹಂದ್ರ ಅಷ್ಟ ಉಳೀತು. ಆದರೂ ಶಿವ ಬೆರಕಿ ಕಣ್ ತೆರೆದು ನೋಡ್ತಾ ಇಲ್ಲ. ಪ್ರಾಣ ಒಂದೇ ಬಡಿತಾ ಇತ್ತು. ಶಿವನು ಅವಾಗ ಸೂರಮ್ಮನ ತಪಸ್ಸಿನ ಸ್ಥಳಕ್ಕೆ ಆಗಮಿಸಿ, ಮಗು ಸೂರಮ್ಮ, ಸುರಾವತಿ ಅಂತ ಕೂಗ್ತಾ ಇದ್ದಾನೆ. ಸಮಾಧಿ ಒಳಗಿದ್ದಳೆ. ಸಮಾಧಿ ಅಂದರೆ ಹೊರಗಿಂದ ಏನೂ ಕೇಳಿಸಂಗಿಲ್ಲರಿ. ನಮಗೆ ಒಳಗಿಂದ ಏನೂ ಕೇಳಿಸಂಗಿಲ್ಲ, ಬರೀ ಹೊರಗಿಂದೇ ಕೇಳಿಸ್ತದೆ. ಯಾಕೆ ನಮ್ಮ ಮನಸ್ಸು ಯಾವತ್ತು ಸದಾ ಹೊರಗೆ ತಿರುಗುತ್ತದೆ. ಮಾಡೋದೇನಾದ್ರು ನೀವು ಯಾವಾಗ ಗಂಡಗೆ ಬೈತು ನೋಡಿ, ಇದ್ರ ಹೆಣ ಎತ್ತಲಿ, ಮನೆಯಿಂದ ಏನೂ ಗೊತ್ತಿಲ್ಲ ಅದಕ್ಕೆ, ನಾನು ಹಾಟೆ ಅದಕ್ಕೆ ಬರೀ ಹೊರಗೆ ಅಂತಿಲ್ಲ. ಹಾಗೆ ಮನಸ್ಸಿಗೆ ಒಳಗಿನ ಧ್ವನಿ ಕೇಳಿಸ್ತು ಅಂದ್ರೆ ಅವ ಹೊರಗೆಂದೂ ಬರಂಗಿಲ್ಲ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ ಕಡಿಕೊಳ್ಳದ ಮಡಿವಾಳಪ್ಪ ಹಾಡತನ. ತನ್ನ ನಿಜವೂತ ತಿಳಿಬೇಕಾದರೆ ಭಿನ್ನ ಭಾವದ ಭ್ರಮೆ ಬಿಡಬೇಕೋ. ಹೌದಲ್ಲ? ಅದರಾಗದಪ್ಪ ಬೇರೆ. ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು. ಸಮಾಧಿ ಎತ್ತಿತ್ತು ಸೂರಮ್ಮ ದೇವಿಗೆ. ಶಿವ ಕೂಗ್ತಾ ಇದ್ದನ್ನು ಎಚ್ಚರಿಲ್ಲ.
ಸ್ಪರ್ಶ ಮಾಡಿದ ತಲೆ ಮೇಲೆ ಹಸ್ತ ಇಡ್ತಾನೆ. ಸುರಾವತಿ ಸುರಮ್ಮ ಅಂತ ಕೂಗಿದ ಕ್ಷಣ ಮುಚ್ಚಿದ ಕಣ್ಣನ್ನು ತೆರೆದ್ಲು. ಚೈತನ್ಯ ಬಂತು. ಕಣ್ಣೊಳಗಿಂದ ಆನಂದಾಶ್ರುಗಳು ಶಿವನ ಪಾದ ಮೇಲೆ ಬಿದ್ದು. ಅಲ್ವೇ, ಏನಿದು ನಿನ್ನ ಶರೀರದ ಗತಿ? ಇಷ್ಟು ಕಠಿಣವಾಗಿ ತಪಸ್ಸು ಮಾಡೋದಾ? ಎದರಿಗೋಸ್ಕರವಾಗಿ ಮಾಡುತ್ತೆ? ಎತ್ತಕ್ಕಾಗಿ ಮಾಡುತ್ತೆ? ನಿನಗೇನು ಕಡಿಮೆ ಇದೆ ಅಂತಂದಾಗ ಸೂರಮ್ಮ ಹೇಳ್ತಾಳೆ, ಧ್ವನಿ ಬರುವಲ್ಲ. 12 ವರ್ಷ ಏನೂ ಇಲ್ಲಲ್ಲ ಬಾಯಿಯೊಳಗೆ, ಬರೇ ವಾಯುವಾಹಾರವನ್ನು ತಿಂದು ತಪಸ್ಸು ಮಾಡ್ತಾ ಇದ್ಲು. ಅವಾಗ ಕೆಂತಾಳ, ಹೇ ಪರಮಾತ್ಮ, ನಾನು ಬಂಜಿದ್ದೇನೆ, ನನಗೆ ಸಂತಾನ ವೃಷ್ಟಿ ಆಗಬೇಕು. ಮಾತ್ರ ಇದಿಲ್ಲ ಅಂತಂದರೆ ನನ್ನ ಪ್ರಾಣ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂತಂದಾಗ ಶಿವ ನಿನ್ನ ಭಕ್ತಿಗೆ ಒಲ್ತೀನಿ ತಾಯಿ. ಆದರೆ ಇಷ್ಟ್ಯಾಕೆ ನಾ ಪರೀಕ್ಷೆ ಮಾಡೋದಂತಂದರೆ ನಿನ್ನ ಹೊಟ್ಟಿಲೆ ಹುಟ್ಟುವಂಥ ಪುತ್ರ ಸಾಮಾನ್ಯನಲ್ಲ. ತ್ರಿಲೋಕಗಳಲ್ಲಿ ಅತ್ಯಂತ ಬಲಶಾಲಿ, ಧರ್ಮ ರಕ್ಷಣೆ ಮಾಡತಕ್ಕಂಥವ. ಈಗಾಗಲೇ ನನಗೊಂದು ಶಕುನ ಭೂಲೋಕದಿಂದ ಬಂದೈತಿ. ಬಹುಶಃ ಕೇಳಿರಿಲ್ಲ ಯಾರಿಗೂ, ಹಿಂದೆ ನಮ್ಮವರೆಲ್ಲ ಡೊಳ್ಳಿನ ಪದ ಹಾಡ್ತಿದ್ರು.